ಯಾವುದೇ ಕ್ಷಣದಲ್ಲಾದರೂ ಮೈಸೂರಿಗೆ ಇಡಿ ಅವರು ಎಂಟ್ರಿ ಕೊಡಬಹುದು. ಸೊ ಪಬ್ಲಿಕ್ ಟಿವಿಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇಡಿಗೆ 500 ಪುಟಗಳ ದಾಖಲೆಯನ್ನು ಕೊಟ್ಟಿದ್ದೇನೆ. ಸಿಎಂ ಮಾತ್ರವಲ್ಲ, ಬಹುತೇಕ ಜನಪ್ರತಿನಿಧಿಗಳಿಗೆ ಇಡಿ ವಿಚಾರಣೆ ನಿಶ್ಚಿತ ಅಂತ ಹೇಳಿದ್ದಾರೆ ಅವರು. 50-50 ಅನುಪಾತದಲ್ಲಿ ಸೈಟ್ ಪಡೆದವರೆಲ್ಲರಿಗೂ ಸಮಸ್ಯೆ ನಿಶ್ಚಿತ. ನಾಳೆ ಇಡಿ ಮುಂದೆ ಹಾಜರಾಗಿ ವಿವರಣೆಯನ್ನು ಕೂಡ ನಾನು ಕೊಡ್ತೀನಿ ಅಂತ ಪಬ್ಲಿಕ್ ಟಿವಿಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಈಗ ತಾನೇ ಕೆಪಿ ಹೇಳ್ತಾ ಇದ್ದ ಪ್ರಕಾರ ಸಿಎಂ ಸಿದ್ದರಾಮಯ್ಯನವರಿಗೆ ಮಾತ್ರ ಸೀಮಿತವಾದಂತಹ ಪ್ರಕರಣ ಅಲ್ಲ. ಯಾರ್ಯಾರು 50-50 ಅನುಪಾತದಲ್ಲಿ ಮೂಡಾದಲ್ಲಿ ನಿವೇಶನವನ್ನು ಪಡ್ಕೊಂಡಿದ್ದಾರೋ ಅವರು ಕಾಂಗ್ರೆಸ್ನವರಾಗ್ಬೋದು, BJPಯವರಾಗ್ಬೋದು, JDS ಅವರಾಗ್ಬೋದು, ಸರ್ಕಾರಿ ಅಧಿಕಾರಿಗಳಾಗ್ಬೋದು, ಯಾರು ಬೇಕಾದರೂ ಆಗ್ಬೋದು, ಅವರೆಲ್ಲರಿಗೂ ಕೂಡ ಸಮಸ್ಯೆ ಅಂತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ ಅಂತ ಸ್ನೇಹಮಯಿ ಕೃಷ್ಣ ಅವರು ಹೇಳಿದ್ದಾರೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ KP ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ. KP, ಈಗ ಒಂದು ವಿಚಾರ ಏನಂತಂದರೆ, ಇಡಿ ಅವರು ಯಾವುದೇ ತನಿಖೆಗೆ ಇಳಿದ್ರೆ ಅವರ ವ್ಯಾಪ್ತಿ, ಅವರ ಆಳ, ಉದ್ದ, ಅಗಲ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗದೇ ಇಲ್ಲ. ಹಾಗಾಗಿ ಫಲಾನುಭವಿಗಳು ಯಾರ್ಯಾರಿದ್ದಾರೆ, ಅವ್ರು ಯಾವುದೇ ಪಕ್ಷದವರಾಗಿರ್ಬೋದು, ಎಲ್ಲರಿಗೂ ಸಮಸ್ಯೆ ನಿಶ್ಚಿತವ ಹಾಗಾದರೆ ಅಂತ. ಅರವಿಂದ್, ಲೋಕಾಯುಕ್ತ ತನಿಖೆಗೆ ಒಂದು ಲಿಮಿಟೇಷನ್ ಇದೆ. ಯಾಕೆಂದರೆ ಅದಕ್ಕೆ ಒಂದು ಕರೆಕ್ಟಾದಂಥ ಒಂದು ಬೌಂಡರಿಯನ್ನು ಜನಪ್ರತಿನಿಧಿ ನ್ಯಾಯಾಲಯವೇ ಹಾಕಿಕೊಟ್ಟಿದೆ. ಇಂತಹ ಬೌಂಡರಿಯ ವ್ಯಾಪ್ತಿಯ ಒಳಗಡೆ ನೀವು ತನಿಖೆ ಮಾಡಬೇಕು ಅಂದರೆ ಸಿದ್ದರಾಮಯ್ಯನವರ 14 ಸೈಟ್ಗಳಿಗೆ ಸಂಬಂಧಪಟ್ಟಂಥ ತನಿಖೆಯನ್ನು ನೀವು ಮಾಡಬೇಕು ಅಂತ ಒಂದು ಬೌಂಡ್ರಿಯನ್ನು ಹಾಕ್ಕೊಟ್ಟಿದೆ. ಅವರು ಆ ಬೌಂಡ್ರಿಯ ಆಚೆಗೆ ಹೋಗೋದಿಲ್ಲ, ಆ ಬೌಂಡ್ರಿಯ ಆಚೆಗೆ ತನಿಖೆಯನ್ನು ಲೋಕಾಯುಕ್ತದವರು ಮಾಡೋದಿಲ್ಲ. ಆದರೆ ಇಡಿಯ ವಿಚಾರ ಆ ರೀತಿಯಾಗಿ ಇಲ್ಲ. ಇಡಿಯ ವಿಚಾರದಲ್ಲಿ ಇಡೀ ಮೂಡ ಹಗರಣ ಇದೆ. ಮೂಡದಲ್ಲಿ 50-50 ಅನುಪಾತದಲ್ಲಿ ಆಗಿರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರದ ಸಂಪೂರ್ಣ ವ್ಯಾಪ್ತಿಯೂ ಕೂಡ ಇಡಿಯ ವ್ಯಾಪ್ತಿಯಲ್ಲಿದೆ. ಹಾಗಾಗಿ ಕೇವಲ ಸಿದ್ದರಾಮಯ್ಯನವರಿಗೆ ಮಾತ್ರ ಇಡಿಯ ಟೆನ್ಷನ್ ಅಂತ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಯಾಕಂದರೆ ಹೈ ಪ್ರೊಫೈಲ್ ಆಗಿರುವಂಥ ಕಾರಣಕ್ಕೋಸ್ಕರವಾಗಿ ಬರೀ ಇದು ಆ ರೀತಿಯಾಗಿ ಇಲ್ಲ. ಅದರ ಜೊತೆಗೆ 50-50 ಅನುಪಾತದಲ್ಲಿ ಯಾರ್ಯಾರು ಸೈಟ್ಗಳನ್ನು ಪಡೆದುಕೊಂಡಿದ್ದಾರೆ, ಯಾರ್ಯಾರು ಸೈಟ್ಗಳನ್ನು ಕೊಡಿಸಿದ್ದಾರೆ, ಯಾರ್ಯಾರು 50-50 ಸೈಟ್ಗೆ ರೆಕಮೆಂಡನ್ನು ಮಾಡ್ಕೊಂಡಿದ್ದಾರೆ, ಇವರೆಲ್ಲರಿಗೂ ಕೂಡ ಈ ಒಂದು ಇಡಿಯ ವಿಚಾರಣೆ ಕಟ್ಟಿಟ್ಟ ಬುತ್ತಿ ಅನ್ನುವಂಥದ್ದು ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ಮಾತು. ಮೋಸ್ಟ್ಲಿ ಬಹುತೇಕ ಅದು ಸತ್ಯ ಕೂಡ. ಯಾಕಂದರೆ ಇಡೀ 50-50 ಅನುಪಾತವೇ ಮೂಡಾದ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಕಾರಣ. ಹಾಗಾಗಿ ಹೆಚ್ಚು ಕಡಿಮೆ 1000-1500 ಸೈಟ್ಗಳ 50-50 ಹಂಚಿಕೆಯಲ್ಲಿ ಏನೇನಾಗಿದೆ ಅದರಲ್ಲಿ ಅಧಿಕಾರಿಗಳು ಪಾಲುದಾರರಿದ್ದಾರೆ, ರಾಜಕಾರಣಿಗಳು ಕೂಡ ಪಾಲುದಾರರಿದ್ದಾರೆ. ಅದಕ್ಕೆ BJP, JDS, ಕಾಂಗ್ರೆಸ್ ಅಂತ ಯಾವುದೇ ಇಲ್ಲ. ಇದರಲ್ಲಿ ಎಲ್ಲರೂ ಕೂಡ ಒಂದೇ ಅನ್ನುವಂಥ ರೀತಿಯಲ್ಲಿ ಕಾಣ್ತಾ ಇದೆ. ಆ ಕಾರಣಕ್ಕೋಸ್ಕರವಾಗಿಯೇ ಇಡಿಯ ಟೆನ್ಷನ್, ಲೋಕಾಯುಕ್ತ ಟೆನ್ಷನ್ ಅಲ್ಲ, ಇಡಿಯ ಟೆನ್ಷನ್ ಸಿದ್ದರಾಮಯ್ಯನವರ ಜೊತೆಗೆ ಭಾಳಷ್ಟು ಜನಪ್ರತಿನಿಧಿಗಳು, ಭಾಳಷ್ಟು ಅಧಿಕಾರಿಗಳಿಗೆ ಇರುವುದಂತಂತೂ ಸತ್ಯ. ಸ್ನೇಹಮಯಿ ಕೃಷ್ಣ ಹೇಳ್ತಾ ಇರುವಂಥದ್ದು 50-50 ಅನುಪಾತದಲ್ಲಿ ಯಾರ್ಯಾರು ಸೈಟ್ಗಳನ್ನು ಪಡೆದುಕೊಂಡಿದ್ದಾರೋ ಅವರೆಲ್ಲರೂ ಕೂಡ ಇಡಿಯ ವಿಚಾರಣೆಗೆ ಹಾಜರಾಗುವಂಥದ್ದು ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನುವಂಥ ಮಾತನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಅರವಿಂದ್, ಥ್ಯಾಂಕ್ ಯು KP ತಮ್ಮ ಎಲ್ಲ ಮಾಹಿತಿಗಾಗಿ. ಒಟ್ಟಾರೆ ಇವಾಗ ಮುಖ್ಯಮಂತ್ರಿ ಅಂತ ಬಿಂಬಿಸ್ತಾ ಇದ್ರೂ ಕೂಡ ಮುಖ್ಯಮಂತ್ರಿಗಳ ಜೊತೆಗೆ ಫಲಾನುಭವಿಗಳು ಯಾರ್ಯಾರು 50-50 ಅನುಪಾತದಲ್ಲಿ ಸೈಟ್ ಪಡೆದವರು, ಅವರು ಕೊಟ್ಟವ್ರು ಯಾರು, ದಲ್ಲಾಳಿಗಳು ಯಾರು, ಎಲ್ಲ ನನ್ನ ಪ್ರಕಾರ ಲೋಕಾಯುಕ್ತ ತನಿಖೆನೇ ಬೇಗ ಪೂರ್ಣ ಆಗಿಬಿಡುತ್ತೆ. ಅವ್ರಿಗೊಂದು ಲಿಮಿಟೇಷನ್ಸ್ ಕೊಟ್ಟಿದ್ದಾರೆ 3 ತಿಂಗಳಲ್ಲಿ ಮಾಡಬೇಕು ಅಂತ. ಬಟ್ ಇಡಿ ಅವ್ರಿಗೆ ಹಂಗಲ್ಲ, ಎಷ್ಟು ದಿನ ಬೇಕಾದರೂ ತಗೋಬಹುದು. ಕಂಪ್ಲೀಟ್ ಒಂದು ಲೆಕ್ಕಾಚಾರದಲ್ಲಿ ಅವರು ತನಿಖೆಯನ್ನು ಮಾಡ್ತಾರೆ. ಮೂಡ ಹಗರಣದ ವಿಚಾರದಲ್ಲಿ ಇಡಿ ಎಂಟ್ರಿ ಆಗಿದೆ. ಈಗ ಮೊದಲ ಸಮನ್ಸನ್ನು ದೂರುದಾರರಾಗಿರುವಂತಹ ಸ್ನೇಹಮಯಿ ಕೃಷ್ಣ ಅವರಿಗೆ ಇಡಿ ನೀಡಿದೆ. ಈಗ ಇದ್ರ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ಸ್ನೇಹಮಯಿ ಕೃಷ್ಣ ಅವರಿದ್ದಾರೆ. ಸರ್, ಪ್ರಮುಖವಾಗಿ ನಿಮಗೆ ಇಡಿ ಒಂದು ಸಮನ್ಸ್ ಇಶ್ಯೂ ಮಾಡಿದೆ. ಯಾವ ಆಧಾರದ, ಅಂದರೆ ನಿಮ್ಮ ಕಂಪ್ಲೇಂಟ್ನ ಆಧಾರದ ಮೇಲೆ ಇಡಿ ಕೇಸ್ ಆಗಿರುವಂಥದ್ದು ಹೇಗಿದೆ? ಹೌದು ಸರ್, ನಾನು ಏನು ಇಮೇಲಲ್ಲಿ ನಾನು ದೂರರ್ಜಿನ ಕಳಿಸಿದೆ, ಅದರ ಆಧಾರದ ಮೇಲೆ ಪ್ರಕರಣ ದಾಖಲು ಮಾಡಿಕೊಂಡು ನಾಳೆ 3ನೇ ತಾರೀಕು ವಿಚಾರಣೆಗೆ ಹಾಜರಾದಕ್ಕೆ ನನಗೆ ಸಮನ್ಸನ್ನು ಕಳಿಸಿದ್ದಾರೆ. ಅಂದರೆ ಈಗ ಏನೇನು ಡಾಕ್ಯುಮೆಂಟ್ಸ್ ಕೊಡಿ, ಏನು ವಿವರಣೆ ಕೇಳಿದ್ದಾರೆ? ಸರ್, ನಾವು ಆಗಲೇ ದೂರರ್ಜಿ ಜೊತೆಗೆ ಒಂದು 500 ಪುಟಗಳಿಂದ ಹೆಚ್ಚಿನ ದಾಖಲಾತಿಗಳನ್ನು ಕೊಟ್ಟಿದ್ದೀವಿ. ಸೊ ನಾಳೆ ವಿಚಾರಣೆಗೆ ಹೋದಂಥ ಸಂದರ್ಭದಲ್ಲಿ ಆ ದಾಖಲೆಯನ್ನು ಹೊರತುಪಡಿಸಿ ಬೇರೆ ದಾಖಲಾತಿ ಅವರೇನಾದ್ರು ಕೇಳಿದರೆ ಸೊ ಆ ದಾಖಲಾತಿ ಅದ್ರಲ್ಲಿ ಲಭ್ಯ ಆದರೆ ಅದನ್ನು ನಾನು ಕೊಡಬೇಕಾಗತ್ತೆ, ಕೊಡೋಕೆ ರೆಡಿ ಇದ್ದೀನಿ. ಅಲ್ಲ, ಈಗ ಸಮನ್ಸಲ್ಲಿ ಹೇಳಿದ್ದಾರೆ ಏನೇನು ಡಾಕ್ಯುಮೆಂಟ್ ತನ್ನಿ ಅಂತ ಏನಾದರೂ ಹೇಳಿದ್ದಾರೆ? ಇಲ್ಲ ಸರ್, ಇದೇ ಇಂಥ ದಾಖಲಾತಿ ತಗೊಂಬಂತ ಏನು ಹೇಳಿಲ್ಲ ಅವರು. ವಿಚಾರಣೆಗೆ ಹಾಜರಾಗಿ ಅಂತೇಳಿ ಹೇಳಿದ್ದಾರೆ ಅಷ್ಟೇ. ಅಂದರೆ 3ನೇ ತಾರೀಕು ಎಷ್ಟು ಗಂಟೆಗೆ ಸರ್? ಬೆಳಗ್ಗೆ 11 ಗಂಟೆಗೆ ಬರೋಕ್ಕೆ ಹೇಳಿದೆ. ಸರ್, ಈಗ ಪ್ರಮುಖವಾಗಿ ನೀವು ಒಟ್ಟು 500 ಪುಟಗಳ ಏನು ದೂರೇನಿದೆ, ಇದು ಲೋಕಾಯುಕ್ತಗೆ ಕೊಟ್ಟಂತಹ ಕಾಪಿನ ಅಥವಾ ಇದೇ ಬೇರೆ ಥರದ್ದು ಸರ್? ಸರ್, ಲೋಕಾಯುಕ್ತಕ್ಕೆ ಕೊಟ್ಟಿರೋಂಥ ದಾಖಲಾತಿಗಳ ಜೊತೆಗೆ ಏನು ಮೈಸೂರು ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ಪತ್ರ ಬರೆದರು, ಈ ಥರ ಸಾವಿರಾರು ಕೋಟಿಗಳ ಅವ್ಯವಹಾರ ನಡೆದಿದೆ ಅಂತೇಳಿ, ಸೊ ಆ ದಾಖಲಾತಿನೂ ಕೂಡ ಸೇರಿಸಿ ಕೊಟ್ಟಿದ್ದೀವಿ. ಈಗ ಈ ಇಡಿಯ ಪ್ರಕರಣ ಆದರೆ CM ಅವರ ಕೇಸ್ ಬಿಟ್ಬಿಡಿ, CM ಅವ್ರ ಕೇಸ್ ಒಂದು ಕಡೆ ನಡೀತಾ ಇದೆ. ಇನ್ನೂ ಎಷ್ಟು ಜನ ಪ್ರಭಾವಿಗಳು
ಇದರಲ್ಲಿ ಇದ್ದಾರೆ ಅನ್ನುವಂಥದ್ದು ತಮಗಿರೋ? ಸರ್, ನೂರಾರು ಜನ ಇದ್ದಾರೆ ಸರ್. ನೂರಾರು ಜನ ಇದ್ದು ಸಾವಿರಾರು ಕೋಟಿಗಳ ಅಕ್ರಮಗಳ ವ್ಯವಹಾರನ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ವಿಚಾರದಲ್ಲಿ ನಾವು ಮಾಡಿದರೆ. ಹಾಗಾಗಿ ಅದೆಲ್ಲ ಸಮಗ್ರ ತನಿಖೆ ನಡೆಸಬೇಕು ಅನ್ನೋ ಕಾರಣದಿಂದ ನಾನು ಜಾರಿ ನಿರ್ದೇಶನಕ್ಕೆ ಒಂದು ದೂರರ್ಜಿ ಕೊಟ್ಟಿದ್ದೀನಿ. ಪಕ್ಷಾತೀತವಾದಂಥ ಜನಪ್ರತಿನಿಧಿಗಳ? ಖಂಡಿತವಲ್ಲ ಸರ್. ನಾನು ಇಂಥ ಪಕ್ಷ ಅಂಥ ಪಕ್ಷ, ಇಂಥ ರಾಜಕಾರಣಿ ಅಂಥ ರಾಜಕಾರಣಿ ಅಂತ ನಾನು ಯಾರಿಗೂ ಹೇಳಿಲ್ಲ. ಅಲ್ಲ ಒಟ್ಟಾರೆಯಾಗಿ ನಾನು ಹೇಳ್ತಾ ಇರುವಂಥದ್ದು ಆ ಹಗರಣದ ಅಲ್ಲಿ ಸಿಗಾಕೊಳ್ಳುವಂಥವ್ರು ಪಕ್ಷಾತೀತ ಎಲ್ಲರೂ ಅಂತ? ಎಲ್ಲ ಪಕ್ಷದವರಿದೆ ಸರ್. ಆ ಪಕ್ಷ ಈ ಪಕ್ಷ ಅಂತೇಳಿ ಸರ್. ಯಾರು ಎಲ್ಲ ಭ್ರಷ್ಟಾಚಾರ ರಾಜಕಾರಣಿಗಳಿದ್ದಾರೆ ಅವರೆಲ್ಲರೂ ವಿರುದ್ಧ ಕ್ರಮ ಆಗಬೇಕಾದ್ರೆ ನಾನು ಆ ಪಕ್ಷ ಈ ಪಕ್ಷ ಅಂತೇಳಿ ಯಾವುದೇ ಭೇದ ಭಾವ ಇಲ್ಲ ಸರ್. ಅಲ್ಲ, ಹಗರಣಗಳು ಅಂದರೆ ಅದು ಎಲ್ಲ ಹಗರಣದಲ್ಲಿ ಎಲ್ಲ ಪಕ್ಷದವರು ಭಾಗಿಯಾಗಿದ್ದಾರೆ. ಖಂಡಿತವಲ್ಲ. ಆ ಪಕ್ಷದವ್ರು ಇಲ್ಲ ಈ ಪಕ್ಷದವ್ರು ಇದ್ದಾರೆ ಅಂತ ಏನಿಲ್ಲ. ಎಲ್ಲ ಪಕ್ಷದ ಕೆಲವು ರಾಜಕಾರಣಿಗಳು ಭ್ರಷ್ಟ ರಾಜಕಾರಣಿಗಳು ಅದರಲ್ಲಿ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅಧಿಕಾರಿಗಳು ಸರ್? ಅಧಿಕಾರಿಗಳಿಂದ ಸ್ಪಷ್ಟವಾಗಿ ಭಾಗಿದ್ದಾರೆ. ಮೂಢ ಅಧಿಕಾರಿಗಳು, ನಗರಾಭಿವೃದ್ಧಿ ಇಲಾಖೆ ಅಧಿಕಾರಿಗಳು, ಸೊ ಅವರೆಲ್ಲರೂ ಕೂಡ ಅದರಲ್ಲಿ ಭಾಗಿಯಾಗಿದ್ದಾರೆ. ಕೇವಲ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳಿದ್ದಾರೆ ಅಥವಾ ನಗರಾಭಿವೃದ್ಧಿಯ ಮೇಲಿದಾರಲ್ಲ ಅಧಿಕಾರಿಗಳು ಅವರಿದ್ದಾರಾ ಅಂತ? ಅಂದರೆ ಸೆಕ್ರೆಟರಿಗಳು ಲೆವೆಲಲ್ಲೂ ಕೂಡ ಇದ್ದಾರೆ ಸರ್? ಇರ್ಬೋದು ಸರ್. ತನಿಖೆ ನಡೆದಾಗ ಗೊತ್ತಾಗುತ್ತೆ ಯಾರು ಇದ್ದಾರೆ ಅಂತೇಳಿ. ಅದು ತನಿಖೆ ಮಾಡಿದ ನಂತರ ಗೊತ್ತಾಗುತ್ತೆ. ಈಗಲೇ ನನಗೆ ಅದ್ರ ಬಗ್ಗೆ ಅಷ್ಟು ಸ್ಪಷ್ಟತೆ ಇಲ್ಲ. ಯಾಕಂದರೆ ದಾಖಲಾತಿಗಳು ನಂಗೆ ಲಭ್ಯ ಇಲ್ಲ. ಯಾಕಂದರೆ ಆ ದಾಖಲಾತಿಗಳನ್ನು ಕೊಡೋದಿಲ್ಲ ಅವರು ಅಷ್ಟು ಸುಲಭವಾಗಿ. ಅಲ್ಲ, ಬಟ್ ನಿಮಗಂತೂ ಕ್ಲಾರಿಟಿ ಇದೆ. ನೀವು ಕೊಡ್ತಾ ಇರುವಂಥ ದೂರಿನ 500 ಪುಟಗಳ ದೂರದಲ್ಲಿ ನಿಮಗೆ ಕ್ಲಾರಿಟಿ ಇದೆ. ಎಲ್ಲ ಅಂದರೆ ಬಹುತೇಕ ಜನಪ್ರತಿನಿಧಿಗಳು, ಅಧಿಕಾರಿಗಳು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ? ಖಂಡಿತವಲ್ಲ ಸರ್. ನಮ್ಮ ಹತ್ರ ಲಭ್ಯರ ದಾಖಲಾತಿ ಪ್ರಕಾರ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಹಲವಾರು ಅಧಿಕಾರಿಗಳು, ಹಲವಾರು ರಾಜಕಾರಣಿಗಳು ಅದ್ರಲ್ಲಿ ಸ್ಪಷ್ಟವಾಗಿದ್ದಾರೆ. ಈಗ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಏನು ಸದಸ್ಯರಾಗಿದ್ದಾರೆ ಎಲ್ಲ ಪಕ್ಷದ ಶಾಸಕರು ಕೂಡ ಸದಸ್ಯರೇ. ಹಾಗಾಗಿ ಆ ಪಕ್ಷ ಈ ಪಕ್ಷ ಅಂತ ಅನ್ನೋದು ಬರೋದಿಲ್ಲ. ಎಲ್ಲ ಅಲ್ಲಿ ಏನು ಪಾಲ್ಗೊಂಡಿದ್ರು ಜನಪ್ರತಿನಿಧಿಗಳಾಗಿ ಅಂದರೆ ಮೂಢ ಸದಸ್ಯರಾಗಿ ಅವರೆಲ್ಲರ ಮೇಲೂ ಕೂಡ ತನಿಖೆ ನಡೆಯುತ್ತೆ. ಅಂದರೆ CM ಕೇಸ್ ಇಟ್ಕೊಂಡು ನಾವು ಬಚಾವ್ ಆಗ್ತೀವಿ ಅಂತ ಅಂದ್ಕೊಂಡಿದ್ದವ್ರಿಗೆಲ್ಲ ಟೆನ್ಷನ್ ಇದೆ ಈಗ? ಖಂಡಿತವಲ್ಲ ಸರ್. ಈಗ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ತಪ್ಪನ್ನು ಒಪ್ಕೊಂಡು ನಿವೇಶನ ವಾಪಸ್ ಕೊಟ್ಟಿದ್ದಾರೆ ಅಂತಂದರೆ ಇನ್ನು ಬಾಕಿಯವರು ಅದೇ ಕೆಲಸ ಮಾಡಬೇಕಲ್ಲ. ಈಗ ಅವರು ತಪ್ಪು ಮಾಡಿದ್ರೆ ಅಂತಂದರೆ ಇಲ್ಲಿ ಸ್ಪಷ್ಟ ಗೊತ್ತಾಗುತ್ತಲ್ಲ. ಏನು 50 ಅನುಪಾತ ನಿವೇಶನ ಪಡೆದಿದ್ದಾರೆ ಅದೆಲ್ಲನೂ ಕೂಡ ನಿಯಮ ಬಾಹಿರ ಅದ್ರ ಬಗ್ಗೆ ನವೆಂಬರ್ 3ನೇ ತಾರೀಕೆ ತಾಂತ್ರಿಕ ಸಮಿತಿಯರು ಆಗಾಗಲೇ ವರದಿ ಕೊಟ್ಟಿದ್ದಾರೆ. ಹಾಗಾಗಿ ನನ್ನ ಹತ್ರ ಸ್ಪಷ್ಟ ಸಾಕ್ಷ್ಯಗಳು ಇರೋದ್ರಿಂದ ವಿಚಾರಣೆ ಖಂಡಿತ ನಡೆಯುತ್ತೆ. ಈಗ ಬಹುತೇಕ ಅನುಮಾನ ಇರುವಂಥದ್ದು ED ಹೆಂಗೆ ಎಂಟ್ರಿ ಆಗುತ್ತೆ? ಇಲ್ಲೇನು ಮನಿ ಲ್ಯಾಂಡ್ರಿಂಗ್ ಆಗಿಲ್ಲ, ಕ್ಯಾಶ್ ಇಲ್ಲ ಅಥವಾ ಕ್ಯಾಶ್ ಟ್ರಾನ್ಸಾಕ್ಷನ್ ಆಗಿಲ್ಲ ಅನ್ನುವಂಥ ಡೌಟ್ ಕೆಲವರಿಗೆಲ್ಲ ಇದೆ ಸರ್. ನಿವೇಶನ ಪಡೆದು ಸುಮ್ಮನೆ ಅವ್ರು ನಿವೇಶನ ಇಟ್ಕೊಂಡಿಲ್ಲ ಸರ್. ಆ ನಿವೇಶನ ಪಡಿಬೇಕಾದ್ರೆ ಅಧಿಕಾರಿಗಳಿಗೆ ಸಾಕಷ್ಟು ಕೋಟ್ಯಾಂತರ ದುಡ್ಡನ್ನು ಕೊಟ್ಟಿರ್ತಾರೆ. ಮತ್ತು ಅದನ್ನು ಮಾರಾಟ ಮಾಡೋದ ಸಂದರ್ಭದಲ್ಲಿ ಕೋಟ್ಯಾಂತರ ವ್ಯವಹಾರ ನಡೆದಿರ್ತದೆ. ಸೊ ಹೀಗಾಗಿ ಅದು ಬಂದೇ ಬರುತ್ತೆ. ಸಾಕಷ್ಟು ಕೋಟ್ಯಾಂತರ ಹಣ ಅವ್ಯವಹಾರ ನಡೆದಿರೋದ್ರಿಂದ ಖಂಡಿತ ಒಳ್ಳೆಯಿಂದ ತನಿಖೆ ಮಾಡೋದು ಅವಶ್ಯಕತೆ. ಅಲ್ಲಿಗೆ ED ಅಟ್ರಾಕ್ಟ್ ಆಗಿರುವಂಥದ್ರಲ್ಲಿ ನ್ಯಾಯಸಮ್ಮತ, ಯಾಕಂದರೆ ಇದರಲ್ಲಿ ದುಡ್ಡು ಇನ್ವಾಲ್ವ್ ಆಗಿದೆ ಅಂತ? ಖಂಡಿತವಲ್ಲ ಸರ್. ನಿವೇಶನದ ರೂಪದಲ್ಲಿ ಕೋಟ್ಯಾಂತರ ವ್ಯವಹಾರ ನಡೆದಿರೋದು ಸ್ಪಷ್ಟ ಮೇಲ್ನೋಟ ಕಂಡು ಬಂದಿದೆ. ಸೊ ಇದನ್ನೆಲ್ಲ ಪರಿಗಣಿಸೇ ED ಅವರು ದೂರು ದಾಖಲೆ ಮಾಡ್ಕೊಂಡಿರೋಂಥದ್ದು. ಅಲ್ಲಿಗೆ ಒಂದಂತೂ ಸತ್ಯ, ಈ 50-50 ಅನುಪಾತದಲ್ಲಿ ಯಾರ್ಯಾರು ಸೈಟ್ನ ತಗೊಂಡು ಹಿಡಿದ್ರು ಅವ್ರಿಗೆಲ್ಲರಿಗೂ ಸಮಸ್ಯೆ ಇದೆ? ಖಂಡಿತವಲ್ಲ ಸರ್. ಈಗ 50-50 ಅನುಪಾತ 2015 ಇಸ್ವಿಯಿಂದ ಏನು ಅದು ಸರ್ಕಾರ ಒಂದು ಅಧಿಸೂಚನೆ ಹೊರಡಿಸಿದೆ. ಆ ಅಧಿಸೂಚನೆ ಪ್ರಕಾರ 50-50 ನಿವೇಶನ ಪಡೆದಿದ್ದೀವಿ ಅಂತ ಹೇಳ್ತಾರೆ. ಅದೆಲ್ಲವೂ ಅಕ್ರಮ ಅಂತೇಳಿ 4 ತಜ್ಞರ ಸಮಿತಿ ಏನಿದೆ ಅದಾಗಲೇ ವರದಿ ಕೊಟ್ಟಿದೆ. ಸರ್ಕಾರ ನೇಮಕ ಮಾಡೋದನ್ನ ತಜ್ಞರ ವರದಿನೇ ಕೊಟ್ಟ ಮೇಲೆ ಅದಕ್ಕಿಂತ ಬಲವಾದ ಸಾಕ್ಷಿ ನೀನು ಬೇಕು ಸರ್. ಎಷ್ಟು ಸೈಟ್ ಇದೆ 50-50 ಅನುಪಾತದಲ್ಲಿ? ಸರ್, ನನಗಿರೋ ಅಧಿಕೃತ ದಾಖಲಾತಿ ಇಲ್ಲ. ನನಗೆ ಬಂದಿರೋ ಮಾಹಿತಿ ಪ್ರಕಾರ 8,000 ನಿವೇಶನಗಳ ಬಗ್ಗೆ ಅದರ ಅವ್ಯವಹಾರ ನಡೆದಿದೆ. 5,000 ಕೋಟಿಗಿಂತ ಹೆಚ್ಚಿನ ವ್ಯವಹಾರ ನಡೆದಿದೆ ಅಂತೇಳಿ ಮಾಹಿತಿ ಇದೆ. ಅಲ್ಲಿಗೆ ಕ್ಲಾರಿಟಿಯಾಗಿ ಅವರೆಲ್ಲರಿಗೂ ಕೂಡ ಸಮಸ್ಯೆ ಇದೆ? ಖಂಡಿತವಲ್ಲ ಸರ್. ತಗೊಂಡವರು ಕೊಡಿಸ್ತವರು? ಹೌದೌದು. ಯಾರ್ಯಾರು 50-50 ಅನುಪಾತ ನಿವೇಶನ ಪಡ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಬಹುಶಃ ವಿಚಾರಣೆ ಒಳಗಾಗ್ತಾರೆ. ಅವರೆಲ್ಲರಿಗೂ ಕೂಡ ಶಿಕ್ಷೆ ಆಗೋ ಸಾಧ್ಯತೆ ಇದೆ. ಈಗ ಮಾರ್ಬಿಟ್ಟಿದ್ದೀವಿ ನಾವು ಬಚಾವ್ ಆಗಿಬಿಡ್ತೀವಿ ಅನ್ನೋ ಪರಿಸ್ಥಿತಿಯಲ್ಲಿ ಇದ್ದಾರೆ? ಅಂದರೆ ನಾನು ತಗೊಂಡಿದ್ದೆ, ನಾನು ಮಾರ್ಬಿಟ್ಟಿದ್ದೀನಿ? ಖಂಡಿತವಲ್ಲ ಸರ್. ಅವ್ರು ಮಾರಾಟ ಮಾಡಿದ್ರೆ ಇನ್ನಷ್ಟು ಇದಕ್ಕೆ ಶಿಕ್ಷೆಗೆ ಒಳಗಾಗ್ತಾರೆ. ಈಗ 50-50 ತಗೊಂಡಿರೋರ ಕತೆ ಸರ್, ಈಗ ಅಕ್ರಮ ಪಡೆದ್ರೆ ಅವ್ರಿಗೇನು ತೊಂದರೆ ಆಗಲ್ಲ ಸರ್. ಅವ್ರೇನು ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಟ್ಟು ಇದನ್ನು ಖರೀದಿ ಮಾಡಿಲ್ಲ. ಸುಳ್ಳು ದಾಖಲಾತಿ ಕೊಟ್ಟು ಬರೀ 1,000 ಕೊಟ್ಟು ತಗೊಂಡಿರೋದು ಅಷ್ಟೇ. ಅವ್ರೇನು ನಾನು ಕೇಳ್ತಾರಂಥದ್ದು 50-50 ಯಾರೋ ಒಬ್ಬ ತೊಗೊಂಡ್ಬಿಟ್ಟಿರ್ತಾರೆ, ತಗೊಂಡಿರೋದು ಅವ್ನು ಮಾರ್ಬಿಟ್ಟಿರ್ತಾರೆ ಪಾಪ. ಅವ್ರ ಕತೆ ಏನು ಅಂತ? ಅದೇ ಯಾರಿಂದ ತಗೊಂಡ್ರೆ ಅವ್ರ ಮೇಲೆ ಅವರು ಕೇಸ್ ಮಾಡಬೇಕಾಗುತ್ತೆ. ಯಾರು ಅವ್ರಿಗೆ ಇವರು ಅಕ್ರಮ ಮೋಸ ಮಾಡಿ ಮಾರಾಟ ಮಾಡಿದರೆ ಅವ್ರ ಮೇಲೆ ಅವರು ಕಾನೂನು ಕ್ರಮ ತಗೊಳ್ಬೇಕಾಗುತ್ತೆ. ಕ್ರಿಮಿನಲ್ ಕೇಸ್ ದಾಖಲು ಮಾಡೋಂಥದ್ದು, ಸಿವಿಲ್ ಕೇಸ್ ದಾಖಲು ಮಾಡಿ ಅವ್ರ ಆಸ್ತಿ ಮೇಲೆ ಹಣನ ವಸೂಲಿ ಮಾಡೋಂಥದ್ದು. ಸೊ ಇವೆಲ್ಲ ಅವ್ರು ಮಾಡೋ ಕಾನೂನು ಪ್ರಕಾರ ಅವ್ರು ಮಾಡಬೇಕು. ಕ್ಲಾರಿಟಿಯಾಗಿ ನೀವು ಹೇಳ್ತಾ ಇರೋದು ED ಎಂಟ್ರಿ ಆಗಿರೋ ಕಾರಣ 2015 ಐ ಆಮ್ ರೈಟ್, 2015 ಇಲ್ಲಿಯ ತನಕ 50-50 ಯಾರ್ಯಾರು ಸೈಟನ್ನು ತೆಗೆದುಕೊಂಡಿದ್ದಾರೋ ಅವರೆಲ್ಲರಿಗೂ ಸಮಸ್ಯೆ ಇದೆ?
ಖಂಡಿತ ಸಮಸ್ಯೆ ಆಗುತ್ತೆ ಸರ್. ಯಾಕಂದರೆ ಪ್ರಾರಂಭ ಆಗಿರೋದೇ ಅಲ್ಲಿಂದ 2015 ಇಸ್ವಿಲಿ ಏನು ಸರ್ಕಾರ ಅಧಿಸೂಚನೆ ಹೊರಡಿಸಿದೆ, ಆ ಅಧಿಸೂಚನೆನ ಇಟ್ಟು ದುರ್ಬಳಕೆ ಮಾಡಿಕೊಂಡು ಏನು ನಿವೇಶನ ಪಡೆದಿದ್ದಾರೆ ಮತ್ತು ಕೊಟ್ಟಿದ್ದಾರೆ. ಪಡೆದಿರೋ ಒಬ್ಬರೇ ಅಲ್ಲ, ಯಾರು ಕೊಟ್ಟಿದ್ದಾರೆ ಆ ಅಧಿಕಾರಿಗಳಿಗೂ ಮತ್ತು ಪಡ್ಕೊಂಡಿರೋ ವ್ಯಕ್ತಿಗಳಿಗೂ ಕೂಡ ತೊಂದರೆ ಆಗುತ್ತೆ, ಅಂದರೆ ಶಿಕ್ಷೆ ಆಗುತ್ತೆ. ಸರ್, ಕೊನೆಯದಾಗಿ ಈಗ ಮೊನ್ನೆನೂ ಲೋಕಾಯುಕ್ತ ಕೇಸ್ ಆದ ನಂತರದಲ್ಲಿ ತಾವು ಕಂಫರ್ಟ್ ಆಗಿದ್ದೀರಾ? ಹೌದು ಸರ್, ನಾನು ಸ್ಪಷ್ಟತೆಯಿಂದ ಇದ್ದೀನಿ ಸರ್. ಅಂದರೆ ಏನಾದ್ರು ಕರೆಗಳು? ಇಲ್ಲ ಸರ್, ಇವತ್ತರೆಗೂ ಕೂಡ ಯಾವುದೇ ರೀತಿ ಬೆದರಿಕೆ ಆಗಲಿ ಮತ್ತೊಂದಾಗಲಿ ಏನಿಲ್ಲ ಸರ್. ಆ ಥರ ಯಾವುದೋ ಒತ್ತಡನಾಗಲಿ ಮತ್ತೊಂದಾಗಲಿಲ್ಲ. ಯಾವುದೂ ಇಲ್ಲ, ಕಂಫರ್ಟ್ ಆಗಿದೆ. ಹೌದು. ಇದು ಸ್ನೇಹ ಕೃಷ್ಣ ಅವರ ಮಾತು. ಅವ್ರು ಕ್ಲಾರಿಟಿಯಾಗಿ ಹೇಳ್ತಾ ಇದ್ದಾರೆ, 2015ರಿಂದ ಇಲ್ಲಿ ಮೊನ್ನೆಯ ತನಕ ಯಾರ್ಯಾರು 50-50 ಅನುಪಾತದಲ್ಲಿ ಸೈಟ್ಗಳನ್ನು ಪರ್ಚೇಸ್ ಮಾಡಿರೋರು ಇರ್ಬೋದು, ಕೊಡಿಸಿರೋರು ಇರ್ಬೋದು, ಎಲ್ಲರಿಗೂ ಸಮಸ್ಯೆ. ಈ ವಿಚಾರದಲ್ಲಿ ಕಟ್ಟಿಟ್ಟ ಬುತ್ತಿ ಈಗ 3ನೇ ತಾರೀಕು, ಅಕ್ಟೋಬರ್ 3ನೇ ತಾರೀಕು ಸಮನ್ಸ್ ಜಾರಿಯಾಗಿರೋ ಕಾರಣಕ್ಕೋಸ್ಕರವಾಗಿ ಅವರು ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ಗಳು ಕೂಡ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಒಟ್ಟು 500 ಪುಟಗಳ ದೂರು ಈಗ ದಾಖಲಾಗಿರುವಂಥದ್ದು. ದೂರು 16 ಪುಟದ್ದು 500 ಪುಟಗಳ ದಾಖಲೆಯನ್ನು ಅವರು ಕೊಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ಮೈಸೂರು.